ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೇಳುವಂಥ ಒಂದಷ್ಟು ಕ್ರೀಮ್ಗಳನ್ನ ನೀವು ಪ್ರತಿದಿನ ರೆಗ್ಯುಲರ್ ಆಗಿ ಬಳಸ್ತಾ ಬಂದ್ರೆ ನಿಮ್ಮ ಮುಖದಲ್ಲಿರುವಂಥ ಬಂಗನ್ನು ಖಡಾಖಂಡಿತವಾಗಿ ಹೋಗ್ಲಾಡಿಸ್ಬೋದು ಅಂತ ಹೇಳಂದು ನಾನು ಇವತ್ತು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಯಾಕಂತ ಅಂದ್ರೆ ಅದಕ್ಕೆ ನಾನು ಸಾಕ್ಷಿ ಇದ್ದೀನಿ. ಪ್ರತಿದಿನ ನಾನು ಕ್ರೀಮ್ಗಳನ್ನ ನಾನು ಯೂಸ್ ಮಾಡ್ಕೊತ ಬಂದಿದ್ದರಿಂದ ನನ್ನ ಮುಖದಲ್ಲಿರುವಂಥ ಎಲ್ಲ ಒಂದು ಬಂಗು ಕ್ಲಿಯರ್ ಆಗಿ ಹೋಗಿತ್ತು. ಭಾಳ ನನಗೆ ಖುಷಿ ಆಕತಿ. ಯಾಕಂತ ಅಂದ್ರೆ ಬಂಗು ಇದ್ದವರು ಎಷ್ಟೊಂದು ಒಂದು ಮನಸ್ಸಿನಾಗ ಎಷ್ಟು ಕಿರಿಕಿರಿ ಅನಿಸ್ತೈತಿ ಅಂತ ಹೇಳಂದು ನಾನು ಅದನ್ನು ಅನುಭವಿಸೋಕಿನದೀನಿ. ಅದಕ್ಕೋಸ್ಕರ ಯಾಕೆ ಮತ್ತೆ ಇದನ್ನ ನಾನು ತೊಗೊಂಡು ಬಂದಿದ್ದೀನಿ ಅಂತ ಅಂದ್ರೆ, ನಾನೊಂದು ವಿಡಿಯೋ ಹಾಕಿದ್ದೆ ಹಿಂದೆ. ಫಸ್ಟ್ ನನ್ನ ಸ್ಕಿನ್ ಕೇರ್ ವಿಡಿಯೋ ಒಳಗೆ ಅದೇ ಫಸ್ಟ್ ನಾನು ವಿಡಿಯೋ ಹಾಕಿದ್ದು. ಆ ವಿಡಿಯೋ 1,85,000 ವ್ಯೂಸನ್ನು ಪಡ್ಕೊಂಡಿತ್ತು. ಆದರೆ ಏನು ಮಾಡಬೇಕು, ನನಗೆ ದೇವ್ರ ಪರೀಕ್ಷೆ ಮಾಡೋಕ್ಕಂತಾನೆ ಏನೋ ಗೊತ್ತಿಲ್ಲ, ಏನಾದರೂ ಒಂದು ಸಮಸ್ಯೆಗಳು ಬಂದೇ ಬರೋಕ್ಕಂತವು. ಅದೊಂದು ಏನೋ ಒಂದು ಬೈ ಮಿಸ್ಟೇಕ್ ಆಗಿ ಆ ವಿಡಿಯೋ ಡಿಲೀಟ್ ಆಗಿ ಹೋಗ್ಬಿಟ್ಟೈತಿ. ಹಾಗಾಗಿ ನಾನು ಅದರಿಂದ ಬಹಳಷ್ಟು ಜನ ನನ್ನ ಫ್ರೆಂಡ್ಸು ಅದು ಕ್ರೀಮ್ಗಳನ್ನ, ನಾನು ಹೇಳಿರುವಂಥ ಒಂದು ಕ್ರೀಮ್ಗಳನ್ನ ಯೂಸ್ ಮಾಡಿಕೊಂಡು ತಮ್ಮ ಸ್ಕಿನ್ನನ್ನು ತಾವು ರಿಪೇರ್ ಮಾಡ್ಕೊತ ಬರ್ತಾ ಇದ್ದಾರೆ. ಎಷ್ಟೋ ಜನ ಭಾಳ ಚೆನ್ನಾಗದಾವು ನೀವು ಹೇಳಂಥ ಈ ಕ್ರೀಮ್ಗಳು ಅಂತ ಹೇಳಂತ ಕಮೆಂಟ್ ಮಾಡಿದ್ವು. ಅದಾವು ಎಷ್ಟೋಗೊಂಡು ಕಮೆಂಟ್ಸ್ ಬಂದಿದ್ದವು. ಅಂದ್ರೆ ನಾನು ಕಮೆಂಟ್ಸು ಓದಿ ಅದಕ್ಕೆ ಆನ್ಸರ್ ಮಾಡಿದ್ರಾಗ ನನಗೆ ಅಷ್ಟೊಂದು ಖುಷಿಯಾಗಿತ್ತು. ಫಸ್ಟು ನಾನು ವಿಡಿಯೋ ಹಾಕಿದ್ದ ಅದು ವ್ಯೂಸು 2 ಲಕ್ಷ ಸನೇಕ ವ್ಯೂಸ್ ಬಂದಿರುವಂಥ ವಿಡಿಯೋನೂ ಅದಾಗಿತ್ತು. ಆಮೇಲೆ ಕಮೆಂಟ್ಸು ಎಷ್ಟೊಂದು ಚೆನ್ನಾಗಿರುವಂಥ ಕಮೆಂಟ್ಸು ಅದರೊಳಗೆ ನಾನು ನೋಡಿದ್ದೆ. ಆ ಒಂದು ವಿಡಿಯೋನ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಅದೊಂಥರ ನನಗೆ ಭಾಳ ಬೇಜಾರೈತಿ. ಅದಕ್ಕೋಸ್ಕರ ಈಗ ನಾ ಮತ್ತೆ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂತ ಅಂದ್ರೆ, ಆ ವಿಡಿಯೋದಿಂದ ಬಹಳಷ್ಟು ಜನ ಒಂದು ಆ ಕ್ರೀಮ್ಗಳಿಂದ ಯೂಸ್ ತೊಗೊಂಡಾರೆ. ಈಗ ಈ ವಿಡಿಯೋನ ಅಪ್ಲೋಡ್ ಮಾಡಕೊಂತೀನಿ. ಆ ವಿಡಿಯೋನ ನೋಡದೆ ಇರೋರು, ಅಥವಾ ನಾನು ಯಾಕಂದ್ರೆ ಫಸ್ಟಿಗೆ ಈಗಾಗಲೇ 3-4 ತಿಂಗಳ ಹಿಂದೆ ನಾನು ಆ ವಿಡಿಯೋ ಹಾಕಿದ್ದೆ. ಫಸ್ಟು ಒಂದು ಜಾಸ್ತಿ ವ್ಯೂಸ್ ತಂದುಕೊಟ್ಟಂಥ, ಕಮೆಂಟ್ಸ್ ತಂದುಕೊಟ್ಟಂಥ, ಆಮೇಲೆ ನಾನೊಂದು ಸ್ವಲ್ಪ ಚಾನಲ್ ಪ್ರಾಬ್ಲಮ್ ಆಗಿತ್ತು. ಆ ನನ್ನ ಚಾನಲಿನ ಪ್ರಾಬ್ಲಮ್ನ ಸಾಲ್ವ್ ಮಾಡಿದಂಥ ಒಂದು ವಿಡಿಯೋ ಅದಾಗಿತ್ತು. ಅದಕ್ಕೋಸ್ಕರ ನಾನು ಏನೋ ಒಂದು ದುರದೃಷ್ಟವಶಾತ್ ನಾನು ಒಂದು ವಿಡಿಯೋನ ಕಳ್ಕೊಂಡು ಕೂತ್ಕೊಂಡಿದ್ದೀನಿ, ಡಿಲೀಟ್ ಆಗಿಬಿಟ್ಟೈತಿ. ಅದಕ್ಕೋಸ್ಕರ ಇವತ್ತು ಅದೇ ರೀತಿಯಾಗಿ ನಾನು ಇವತ್ತು ಒಂದು ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ನಾನು ಯಾವ ಕ್ರೀಮನ್ನು ಬಳಸ್ತಿದ್ದೆ, ಆಮೇಲೆ ಅದ್ರ ರೇಟ್ ಏನು ಎಲ್ಲನೂ ನಾನು ಅವತ್ತು ಆ ವಿಡಿಯೋದೊಳಗೆ ಹೇಳಿದ್ದೆ. ಇವತ್ತು ನಾನು ಅದೇ ವಿಡಿಯೋನ ನಾನು ನಿಮ್ಗೆ ಹಾಕ್ತಿದ್ದೀನಿ. ಯಾಕಂದ್ರೆ ಆ ವಿಡಿಯೋನ ನನಗೆ ಕಳ್ಕೊಳಕ್ಕೆ ಮನಸ್ಸಿಲ್ಲ. ಆ ಒಂದು ವಿಡಿಯೋ ನೆನಪಿಗೋಸ್ಕರ ನನಗೆ ಬೇಕು ಅಂತ ಹೇಳಂದು ಮತ್ತೆ ಈ ವಿಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡು ಹೋಗ್ತೀನಿ. ಯಾರಿಗೆಲ್ಲ ಇವು ಬಹಳಷ್ಟು ಜನ ಅದನ್ನ ನೋಡಿ ಯೂಸ್ ಮಾಡ್ಕೊಂಡವ್ರು ಅದಾರ. ಅಕಸ್ಮಾತ್ ಯಾರಾದರೂ ನೋಡದೇ ಇರೋರಿಗೆ, ಈ ಕ್ರೀಮ್ಗಳ ಬಗ್ಗೆ ಇಲ್ಲದೆ ಇರೋರಿಗೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡೋಗ್ತೀನಿ. ನಾನು ಬರೀ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ನಾನು ಮೊದಲಿಗೆ ಫೇಸ್ ವಾಶನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈ ಫೇಸ್ ವಾಶು ಇಲ್ಲಿ ನೋಡ್ರಿ, ನಾನು ಫೋಟೋನು ಹಾಕಿರ್ತೀನಿ ಸೈಡ್ಗೆ. ಇದು ಯಾಕಂದ್ರೆ ಉಲ್ಟಾ ಕಾಣಿಸುತ್ತೆ ನಿಮ್ಗೆ. ನಾನು ಫಸ್ಟಿಗೆ ಆ ವಿಡಿಯೋ ಹಾಕಿದಾಗ ನಾನು ಭಾಳಷ್ಟು ಜನ ಅದನ್ನು ಕಮೆಂಟ್ ಹಾಕಿದ್ರು, ಉಲ್ಟಾ ಹಾಕಿರಿ ಅಂತ ಹೇಳಂದು. ಇದನ್ನು ನಾನು ಈಗಾಗಲೇ 2-3 ವರ್ಷದಿಂದ ನಾನು ಇದನ್ನ ಬಳಸ್ತಾ ಬರ್ತಿದ್ದೀನಿ. ಇದರಿಂದ ಭಾಳ ಒಳ್ಳೆ ರಿಸಲ್ಟ್ ಅಂತೂ ನನಗೆ ಸಿಕ್ಕೈತಿ. ಇದ್ರದ್ದು ರೇಟು 246 ರೂಪಾಯಿ ಆಗೈತಿ. ಇದು ಡರ್ಮಾಡ್ಯೂ ಫೇಸ್ ವಾಶ್. ಇದು ಡಾಕ್ಟರ್ ಸಜೆಸ್ಟೆಡ್ ಒಂದು ಫೇಸ್ ವಾಶ್ ಆಗಿರ್ತೈತಿ. ಇದು ನಾನು ಹೆಂಗೆ ಅಂತ ಹೇಳಂದು ಆ ವಿಡಿಯೋಳಗೂ ನಾನು ಹೇಳಿದ್ದೆ, ಇವತ್ತು ನಾನು ಹೇಳ್ತೀನಿ. ನನ್ನ ಬಂಗಿನ ಸಂಬಂಧ ಭಾಳಷ್ಟು ಎಲ್ಲ ಕ್ರೀಮ್ಗಳನ್ನೂ ನಾನು ಯೂಸ್ ಮಾಡ್ಕೊತ ಬಂದೆ. ಯೂಸ್ ಮಾಡಿದಾಗ ಏನಾಗ್ತಿತ್ತು, ಆ ಟೈಮ್ಗೆ ಅಷ್ಟೇ ಕಡಿಮೆ ಆಗ್ತಿತ್ತು, ಅದು ಮತ್ತೆ ಬರ್ತಾಯಿತ್ತು. ಮತ್ತು ಇನ್ನೂ ಒಂದು ಏನಂತ ಅಂದ್ರೆ, ಒಂದೊಂದು ಕ್ರೀಮ್ ಯೂಸ್ ಮಾಡಿದಾಗ ಇನ್ನಷ್ಟು ನಾವು ಮೊದಲಿಗೇನೋ ಅದು ಕಪ್ಪು ಇರ್ತೈತಿ ಈಗ ಬಂಗು, ಮತ್ತೊಂದು ಸ್ವಲ್ಪ ಅದು ಕಪ್ಪಾದಾಗ ಅದು ಎಷ್ಟು ಆಕಾರ ವಿಕಾರ ಕಾಣಿಸ್ತೈತಿ ಅಂದ್ರೆ ಮುಖ, ಅದ್ರದ್ದು ಅನುಭವ ಇದ್ದವ್ರು ಅದನ್ನ ಗೆಸ್ ಮಾಡ್ಬೋದು ಅಷ್ಟೇ. ಅದು ಹಚ್ಚಿದಾಗ ಮತ್ತೊಂದು ಸ್ವಲ್ಪ ಕಪ್ಪಾಗಿರೋದು ಒಂದು ಡಾಕ್ಟರ್ ಕಡೆ ನಾನು ತೋರಿಸಿದ್ದೀನಿ. ಅದು ಮತ್ತೆ ಸ್ವಲ್ಪ ಕಪ್ಪಾದ್ರೂ ಮತ್ತೆ ಅವ್ರ ಕಡೆ ಹೋದಾಗ ನಾವು ಏನಂತಿದ್ರು ಅವರು, ಜಾಸ್ತಿ ಕಪ್ಪಾಗಿ ಅದು ಕಡಿಮೆ ಹಾಕೊಂತ ಬರ್ತೈತಿ ಅಂತ ಹೇಳಂದು. ನನಗಂತೂ ಅದು ಹೋಗಿತ್ತು. ಹಾಗಾಗಿ ಏನೋ ಒಂದು ಒಬ್ಬ ಡಾಕ್ಟರ್ ಕಡೆ ಹೋದೆ. ಅವರಿಗೆ ಈ ಬಂಗನ್ನ ತೆಗಿಬೇಕಂದ್ರೆ ನಾನು ಏನು ಮಾಡಬೇಕು, ತೆಗಿಬೇಕು ಅಂತ ಅವ್ರನ್ನ ಕೇಳಿದಾಗ ನನಗವರು ಬೇರೆ ಯಾವುದೇ ರೀತಿ ಕ್ರೀಮನ್ನು ಕೊಟ್ಟಿಲ್ಲ ಫ್ರೆಂಡ್ಸ್. ಒಂದು ಈ ಫೇಸ್ ವಾಶು ಮತ್ತು ಇನ್ನೊಂದು ಸನ್ಸ್ಕ್ರೀನ್ ಲೋಷನ್, ಎರಡನ್ನ ಅವ್ರು ನನಗೆ ಸಜೆಸ್ಟ್ ಮಾಡಿದ್ದು. ಪ್ರತಿದಿನ ನಾನು ಇದನ್ನ ತಪ್ಪದೇನೆ ಯೂಸ್ ಮಾಡ್ಕೊತ ಬರ್ತಾಯಿದ್ದೀನಿ. ಹಾಗಾಗಿ ನಾನು ನಿಮಗೆ ಅದೇ ಕಾನ್ಫಿಡೆಂಟಿಂದ ಈ ಒಂದು ಫೇಸ್ ವಾಶು, ಸನ್ಸ್ಕ್ರೀನ್ ಲೋಷನು ಮತ್ತು ನಾನು ಏನು ಮನೆಯಲ್ಲಿ ಕ್ರೀಮ್ ಯೂಸ್ ಮಾಡ್ತಿದ್ದೀನೋ ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತೀನಿ. ಡರ್ಮಾಡ್ಯೂ ಫೇಸ್ ವಾಶು, ಇದನ್ನು ನಾನು ಪ್ರತಿದಿನ 2 ಟೈಮ್, ಬೆಳಗ್ಗೆ 1 ಟೈಮ್, ನೈಟ್ 1 ಟೈಮ್ ಇದನ್ನ ಯೂಸ್ ಮಾಡ್ತೀನಿ ನಾನು. ನೀವು ಇದನ್ನ ಆಮೇಲೆ ಎಲ್ಲರಿಗೂ ಈ ಒಂದು ಫೇಸ್ ವಾಶ್ ಎಲ್ಲ ಗಂಡು ಮಕ್ಕಳು, ಹೆಣ್ಮಕ್ಳು, ಹುಡುಗರು, ಹುಡುಗಿಯರು ಎಲ್ಲರೂ ಇದನ್ನ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇದರಿಂದ ಇಲ್ಲ. ಆಮೇಲೆ ಇದು ಒಂದು ರೀತಿ ಜೆಲ್ ರೂಪದಲ್ಲಿ ಐತೆ ನೋಡ್ರಿ, ಜೆಲ್ ಆಗಿ ಅಲೋವೆರಾ ಜೆಲ್ ಇರ್ತಲ್ಲ ಆ ರೀತಿ ಇದೈತಿ. ಇದನ್ನು ತಂದು ನೀವು ಯೂಸ್ ಮಾಡ್ಕೋಬೋದು. ಹಂಗೆ ಇನ್ನೂ ಒಂದು ಅದರೊಳಗೆ ಏನೇನೈತಿ, ಆಮೇಲೆ ಹೆಂಗೆ ಯೂಸ್ ಮಾಡೋದು ಅಂತ ಹೇಳೋದು ಬೇಕಿದ್ರೆ ನಾನು ಈ ಸನ್ಸ್ಕ್ರೀನ್ ಲೋಷನ್ ಅವನ್ನೆಲ್ಲ ನಾಳೆ ಹೇಳ್ತೀನಿ. ಯಾಕಂದ್ರೆ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ. ಯಾಕಂತಂದ್ರೆ ಇದು ಭಾಳ ದೊಡ್ಡದಾಗ್ಬಿಡ್ತೈತೆ ವಿಡಿಯೋ, ನಿಮ್ಗೆ ನೋಡೋಕೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಯಾವುದನ್ನು ಯೂಸ್ ಮಾಡ್ತೀನಿ ಮತ್ತು ಅದ್ರ ರೇಟ್ ಅಷ್ಟೇ ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ಇದು ಸಿಟಾಪಿಲ್ ಮಾಯ್ಶ್ಚರೈಸರ್. ಇದನ್ನು ನಾನು
ಮಾಯ್ಶ್ಚರೈಸರ್ ಯೂಸ್ ಮಾಡೋದಕ್ಕೋಸ್ಕರ ನನಗೆ ಡ್ರೈ ಸ್ಕಿನ್ನು ಇದು ನಾರ್ಮಲ್ ಸ್ಕಿನ್ ಇರೋದ್ರಿಂದ ನನಗೆ ಮಾಯ್ಶ್ಚರೈಸರ್ ಬೇಕೇ ಬೇಕಿತ್ತು. ಹಾಗಾಗಿ ನಾನು ಅದ್ರ ಜೊತೆಗೆ ಈ ಫೇಸ್ ವಾಶು ಮತ್ತು ಸನ್ಸ್ಕ್ರೀನ್ ಲೋಷನ್ ಜೊತೆಗೆ ಈ ಒಂದು ಸಿಟಾಪಿಲ್ ಮಾಯ್ಶ್ಚರೈಸರನ್ನು ನಾನು ತೊಗೊಂಡಿದ್ದೀನಿ. ಇದ್ರದ್ದು ರೇಟು 629 ರೂಪಾಯಿ ಐತಿ. ಸಿಟಾಪಿಲ್ ಮಾಯ್ಶ್ಚರೈಸರು. ಇದನ್ನು ನಾನು ಫೋಟೋ ತೆಗೆದು ನಾನು ನಿಮ್ಗೆ ಹಾಕ್ತೀನಿ ಸೈಡ್ಗೆ. ಯಾಕಂದ್ರೆ ಆವಾಗಲೇ ಹೇಳಿದೆ ಉಲ್ಟಾ ಹಾಕಿರಿ ಅಂತ ಅಂದೇಳಂದು ಕರೆಕ್ಟಾಗಿ ನಾನು ಹೆಸರನ್ನು ಮೆನ್ಷನ್ ಮಾಡ್ತೀನಿ ಮತ್ತು ರೇಟನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಮತ್ತು ಇದ್ರದ್ದು ಎಲ್ಲ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನಾನು ಕೊಟ್ಟಿರ್ತೀನಿ. ನೀವು ಪರ್ಚೇಸ್ ಮಾಡೋದಿದ್ರೆ ಇದನ್ನ ಫ್ಲಿಪ್ಕಾರ್ಟಿಂದ ನೀವು ಪರ್ಚೇಸ್ ಮಾಡ್ಬೋದು. ಎಲ್ಲನೂ ನಾನೇನು ಯೂಸ್ ಮಾಡ್ತೀನಿ ಅದನ್ನೆಲ್ಲನೂ. ಸಿಟಾಪಿಲ್ ಮಾಯ್ಶ್ಚರೈಸರು ಇದೂ ಭಾಳನ ನಾರ್ಮಲ್ ಸ್ಕಿನ್ನು ಡ್ರೈ ಸ್ಕಿನ್ ಇದ್ದವ್ರಿಗಂತೂ ಹೇಳಿ ಮಾಡಿಸಿದಂಥ ಒಂದು ಮಾಯ್ಶ್ಚರೈಸರ್ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಬಹಳನೇ ಒಳ್ಳೆ ಒಂದು ಮಾಯ್ಶ್ಚರೈಸರ್ ಐತಿ. ಇದರೊಳಗೆ ಏನೇನೆಲ್ಲ ಐತಿ ಮತ್ತು ಅದು ಹೇಗೆಲ್ಲ ಯೂಸ್ ಮಾಡೋದು ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಖಂಡಿತ ನಾನು ಅದನ್ನ ತೋರಿಸ್ಕೊಡ್ತೀನಿ. ಮತ್ತು ಈಗ ನಾನು ಸನ್ಸ್ಕ್ರೀನ್ ಲೋಷನ್ನು ಇವೆರಡನ್ನೂ ನಾನು ಯೂಸ್ ಮಾಡ್ತೀನಿ. ಏನು ಫೇಸ್ ವಾಶು, ಆಮೇಲೆ ಮಾಯ್ಶ್ಚರೈಸರು, ಆಮೇಲೆ ಸನ್ಸ್ಕ್ರೀನ್ ಲೋಷನ್. ನೋಡ್ರಿ ಇದು ಅಂತೂ ನನ್ನ ಫೇವ್ರೆಟ್ ಸನ್ಸ್ಕ್ರೀನ್ ಲೋಷನ್ ಅಂತ ಅಂದರೆ ತಪ್ಪಾಗಂಗಿಲ್ಲ ಫ್ರೆಂಡ್ಸ್. ಎಷ್ಟು ಚೆನ್ನಾಗೈತಿ ಅಂತ ಅಂದರೆ ನನಗೆ ಡಾಕ್ಟರ್ ಕೊಟ್ಟಿರುವಂಥ ಒಂದು ಸನ್ಸ್ಕ್ರೀನ್ ಲೋಷನ್ ಇದು. ಡರ್ಮಾಡಿ ಫೇಸ್ ವಾಶ್ ಒಂದು ಇದೊಂದು. ಇದನ್ನೇ ಪ್ರತಿದಿನ ನೀವು ಯೂಸ್ ಮಾಡ್ಕೊತ ಹೋಗ್ರಿ, ಬೇರೆ ಯಾವುದಾದ್ರು ನೀವು ಹಚ್ಚೋದು ಬೇಡ ಅಂತ ಅಂದ್ರೆ ಅವರು. ಅದಕ್ಕೋಸ್ಕರ ಇದನ್ನು ನೀವು ಮನೇಲಿ ಇರ್ತಾನೂ ಯೂಸ್ ಮಾಡಬೇಕು, ಹೊರಗೆ ಹೋದಾಗೂ ಯೂಸ್ ಮಾಡಬೇಕು. ಇದು SPF 30+ ಐತಿ. ನೀವು ಜಾಸ್ತಿ ಹೊರಗೆ ಅಡ್ಡಾಡ್ತೀರಿ, ಹೊರಗೆ ಇರ್ತೀರಿ ಅನ್ನೋದಾದ್ರೆ SPF 50 ಅಂತ ಹೇಳಿದ್ರೆ ನಾನು ನಿಮಗೆ ಅದನ್ನ ಫೋಟೋನ ಬೇಕಿದ್ರೆ ಹಾಕಿರ್ತೀನಿ. 50 ಅಂತ ಹೇಳಂತೂ ಸಿಗುತ್ತೆ, ಅದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು. ಜಾಸ್ತಿ ಹೊರಗಿರೋರು SPF 50+++ ಅಂತ ಇರುತ್ತೆ, ಅದನ್ನು ನೀವು ಯೂಸ್ ಮಾಡ್ಬೋದು. ನಾನು ಜಾಸ್ತಿ ಮನೇಲಿ ಇರೋದ್ರಿಂದ ಜಾಸ್ತಿ ಹೊರಗಡೆ ನಾನೇನು ಅಡ್ಡಾಡಂಗಿಲ್ಲ, ಹಾಗಾಗಿ SPF 30 ಅಷ್ಟೇ ನಾನು ಬಳಸ್ತೀನಿ. ಈ ಒಂದು ಸನ್ ಬ್ಯಾನ್ ಇದು ಸನ್ಸ್ಕ್ರೀನ್ ಲೋಷನನ್ನು ನಾನು ಬಳಸೋದು. ಇದ್ರದ್ದು ನಾನು ಒಂದು ಫೋಟೋ ತೆಗೆದು ಹಾಕಿರ್ತೀನಿ. ಆಮೇಲೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಈ ಒಂದು ಲಿಂಕನ್ನು ಕೊಟ್ಟಿರ್ತೀನಿ, ತೊಗೊಂಡು ಬಂದು ನೀವು ಯೂಸ್ ಮಾಡ್ಬೋದು. ಇದರೊಳಗೆ ಏನೇನೆಲ್ಲ ಐತಿ, ಸನ್ಸ್ಕ್ರೀನ್ ಲೋಷನನ್ನು ಯಾವ ರೀತಿ ಯಾವುದಕ್ಕೆ ಬಳಸಬೇಕು, ಮಾಯ್ಶ್ಚರೈಸರ್ನ ಯಾವುದಕ್ಕೆ ಬಳಸಬೇಕು, ನಾನೆಲ್ಲದನ್ನು ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೀನಿ. ಆಮೇಲೆ ಇನ್ನೂ ಒಂದು ಇದಾಗಲೇ ಖಾಲಿ ಆಗಕ್ಕೆ ಬಂದಿತ್ತು ನೋಡ್ರಲ್ಲ. ಇದ್ರೊಳಗೆ ಕೇಸರಿ ದಳಗಳದಾವೆ, ಕಾಣಿಸ್ತಿರ್ಬೋದು ನಿಮ್ಗೆ. ಇದು ಕುಂಕುಮಾದಿ ತೈಲ ಫ್ರೆಂಡ್ಸ್. ಇದು ಆಯುರ್ವೇದಿಕ್ ಕುಂಕುಮಾದಿ ತೈಲ. ಇದನ್ನು ನಾನು ಪ್ರತಿದಿನ ರಾತ್ರಿ ಮಲಗುವಾಗ ಮುಖ ತೊಳೆದು, ಡರ್ಮಾಡಿ ಫೇಸ್ ವಾಶಿಂದ ಮುಖ ತೊಳಿತೀನಿ. ಮುಖ ತೊಳೆದು ನಂತರ ಇದನ್ನು ಪ್ರತಿದಿನ ನಾನು ರಾತ್ರಿ ಮಲಗುವಾಗ ಹಚ್ಚಿ ಮಲಗ್ತೀನಿ. ಎಷ್ಟು ಚೆನ್ನಾಗೈತಿ ಅಂತ ಅಂದರೆ ಈ ಕುಂಕುಮಾದಿ ತೈಲ ಒಂದು ಸರ್ತಿ ನೀವು ತೊಗೊಂಡು ಬಂದ್ರೆ ವರ್ಷಗಟ್ಟಲೆ ಇದನ್ನ ನೀವು ಯೂಸ್ ಮಾಡ್ಬೋದು. ಇದು 3 ವರ್ಷದ ವ್ಯಾಲಿಡಿಟಿ ಇರುತ್ತೆ. ಇದಕ್ಕೆ ಆರಾಮಾಗಿ ನೀವು 2 ವರ್ಷ ಆರಾಮಾಗಿ ಇದನ್ನ ನೀವು ಯೂಸ್ ಮಾಡ್ಬೋದು. ಯಾವುದೇ ರೀತಿಯಿಂದ ಹಾಳಾಗಂಗಿಲ್ಲ. ಇದ್ರೊಳಗೆ ನೋಡ್ರಿ ಕೇಸರಿ ಕಾಣಿಸ್ತಿರ್ಬೋದು, ಬಹುಶಃ ನೀವು ನೋಡ್ಲಿ ಕಾಣಿಸ್ತೈತಿ. ಭಾಳನೇ ಚೆನ್ನಾಗಿರುವಂಥ ಒಂದು ಕುಂಕುಮಾದಿ ತೈಲವನ್ನು ನೀವು ತೊಗೊಂಡು ಬಂದು ಯೂಸ್ ಮಾಡ್ಬೋದು. ಇವಷ್ಟು ನಾನು ಪ್ರತಿದಿನ ನಾನು ಬಳಸುವಂಥ ಒಂದು ಸನ್ಸ್ಕ್ರೀನ್ ಲೋಷನ್ನು, ಮಾಯ್ಶ್ಚರೈಸರು, ಫೇಸ್ ವಾಶು ಮತ್ತು ಈ ಒಂದು ಕುಂಕುಮಾದಿ ತೈಲ ಇವಷ್ಟು ನಾನು ಬಳಸ್ಕೊತ ಬರ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಮುಖದ ಮೇಲೆ ಒಬ್ಬರು ಮೊನ್ನೆ ಕಾಮೆಂಟ್ ಹಾಕಿದ್ರು, ನಿಮ್ಮ ಮುಖದ ಮೇಲೆ ಬಂಗ್ ಐತಾ ಅಂತ ಹೇಳೋದು. ಖಂಡಿತವಾಗೂ ನನ್ನ ಮುಖದ ಮೇಲೆಲ್ಲ ಇಲ್ಲೆಲ್ಲ ಪೂರ್ತಿಯಾಗಿ ನನ್ನ ಮುಖ ನೋಡಂಗೆ ಇದ್ದಿದ್ದಿಲ್ಲ. ಬೇಕಿದ್ರೆ ನಾನು ಫೋಟೋನ ನಾನು ನಿಮ್ಗೆ ವಿಡಿಯೋಗಳಲ್ಲಿ ಹಾಕಿದ್ದೀನಿ. ಇಲ್ಲೆಲ್ಲ ಪೂರ್ತಿಯಾಗಿ ಮುಖ ತುಂಬಿತ್ತು. ಆಮೇಲೆ ಇಲ್ಲಿ ಮೂಗಿನ ಮೇಲೆ ಇಲ್ಲೆಲ್ಲ ಬರ್ತಾ ಇತ್ತು. ಇನ್ನು ಬರ್ತಾ ಈ ಕಡೆ ಕಪ್ಪಗಾಗಿತ್ತು ಅಷ್ಟೇ. ಜಾಸ್ತಿ ಬಿಟ್ಟರೆ ನನಗಿನ್ನು ಮುಖ ಪೂರ್ತಿಯಾಗಿ ಕೆಟ್ಟ ಹೋಗುತ್ತೆ, ಅಸಹ್ಯ ಆಗುತ್ತೆ ಅಂತ ಹೇಳಂದೆ. ನಾನು ಭಾಳ ಎಲ್ಲ ಕ್ರೀಮ್ಗಳನ್ನು ಯಾರು ಕ್ರೀಮ್ ಹೇಳ್ತಾರೆ ಆ ಕ್ರೀಮ್ ಯೂಸ್ ಮಾಡಿದ್ದೀನಿ, ಯಾರು ಸೋಪ್ ಹೇಳ್ತಾರೆ ಆ ಸೋಪ್ಗಳನ್ನ ನಾನು ಯೂಸ್ ಮಾಡಿದ್ದೀನಿ. ಕೊನೆಗೆ ಇದೊಂದು ನನಗೆ ಸೊಲ್ಯೂಷನ್ ಸಿಕ್ತು, ಇದನ್ನ ಮಾಡ್ಕೊತ ಬಂದಿದ್ದೀನಿ. ಹಂಗೆ ಅದ್ರ ಜೊತೆಗೇ ನಾನು ಈ ಮುಲೇಟಿ ಪೌಡ್ರ್ ಅಂತ ಹೇಳಿದ್ರೆ ನಾನು ಎಷ್ಟೋ ವಿಡಿಯೋಗಳನ್ನ ನಾನು ಹಾಕಿದ್ದೀನಿ ಆಗಲೇ ಫೇಸ್ ಪ್ಯಾಕಕ್ಕೆ. ನಾನು ಅದಷ್ಟೇ ಅಲ್ಲ, ಮನೆಯಾಗೂ ನಾನು ಈ ಒಂದು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ಕೊತ ನಮ್ಮ ಮನ್ಯಾಗ ಫೇಸ್ ಪ್ಯಾಕ್ಗಳನ್ನು ನಾನು ಯೂಸ್ ಮಾಡ್ಕೊತ ಬಂದಿದ್ದೀನಿ. ಆ ಎಲ್ಲ ನಾನೇನು ಯೂಸ್ ಮಾಡಿದ್ದೀನಿ ಅದನ್ನೆಲ್ಲ ನಾನು ಒಂದೊಂದಾಗಿ ನಿಮಗೆ ಫೇಸ್ ಪ್ಯಾಕ್ಗಳನ್ನ ಮತ್ತು ಸ್ಕಿನ್ ಕೇರ್ ರೂಟೀನನ್ನು ನಾನು ತರ್ತಾ ಹೋಗ್ತೀನಿ. ದಯವಿಟ್ಟು ಇವನ್ನೆಲ್ಲ ಫಾಲೋ ಮಾಡ್ತಾ ಹೋಗ್ರಿ. ಅಂದರೆ ನಿಮ್ಗೆ ಯಾವುದೋ ಸ್ಕಿನ್ಗೆ ಸೂಟ್ ಆಗುತ್ತೋ ಅದೊಂದನ್ನು ನೀವು ಬಳಸ್ಕೊತ ಹೋಗ್ರಿ. ನಿಮ್ಗೆ ಒಳ್ಳೆ ಒಂದು ರಿಸಲ್ಟ್ ಸಿಗುತ್ತೆ ಅಂತ ಹೇಳೋದಕ್ಕೆ ನಾನೇ ಕಾರಣ. ಯಾಕಂದ್ರೆ ಅಷ್ಟೊಂದು ಕಾನ್ಫಿಡೆಂಟಾಗಿ ಹೇಳೋದಕ್ಕೆ ಅಷ್ಟು ಸುಲಭ ಇಲ್ಲ. ಇಷ್ಟೊಂದು ಕಾನ್ಫಿಡೆಂಟಾಗಿ ನಾನು ಹೇಳ್ತೀನಿ ಅಂತ ಅಂತಂದ್ರೆ ಇವನ್ನೆಲ್ಲ ನೀವು ತೊಗೊಂಡು ಬಂದು ಯೂಸ್ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ನಾರ್ಮಲ್ ಸ್ಕಿನ್ನು, ಡ್ರೈ ಸ್ಕಿನ್ನು, ಆಯಿಲಿ ಸ್ಕಿನ್ನು ಯಾರೇ ಇದ್ರೂ ಯೂಸ್ ಮಾಡ್ಬೋದು. ಆದರೆ ಈ ಸಿಟಾಪಿಲ್ ಮಾಯ್ಶ್ಚರೈಸರ್ ಅಂತ ಏನೈತಿ ಅದು ಮಾತ್ರ ಒಂದು ಸ್ವಲ್ಪ ನಾರ್ಮಲ್ ಸ್ಕಿನ್ನು, ಡ್ರೈ ಸ್ಕಿನ್ ಇದ್ದವ್ರಿಗೆ ಭಾಳ ಚೆನ್ನಾಗಿರ್ತೈತಿ. ಆಯಿಲಿ ಸ್ಕಿನ್ ಇದ್ದವ್ರಿಗೆ ನಿಮ್ಗೆ ಬೇರೆ ಒಂದು ಶಾಪಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ. ನಮ್ಗೆ ಆಯಿಲಿ ಸ್ಕಿನ್ ಇದ್ದವ್ರಿಗೆ ಸಿಟಾಪಿಲ್ ಮಾಯ್ಶ್ಚರೈಸರ್ ಬೇಕು ಅಂತ ಅಂದ್ರೆ ಆಯಿಲ್ ಫ್ರೀ ಇರುವಂಥ ಒಂದು ಮಾಯ್ಶ್ಚರೈಸರ್ನವ್ರು ಕೊಡ್ತಾರೆ, ನೀವು ತೊಗೊಂಡು ಬಂದು ಯೂಸ್ ಮಾಡ್ಬೋದು. ಹಾಗಾಗಿ ಕುಂಕುಮಾದಿ ತೈಲದ ಬಗ್ಗೆ ಸಪ್ರೇಟಾಗಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ.
ಅದನ್ನು ನೀವು ನೋಡ್ಬೋದು. ಇದೇ ರೀತಿ ಒಳ್ಳೊಳ್ಳೆ ಒಂದು ಸ್ಕಿನ್ ಕೇರ್ ವಿಡಿಯೋಗಳನ್ನ ತರ್ತಾ ಇರ್ತೀನಿ, ಫೇಸ್ ಪ್ಯಾಕ್ ವಿಡಿಯೋಗಳನ್ನ ತರ್ತಾ ಇರ್ತೀನಿ, ಮತ್ತು ವಿಡಿಯೋಗಳನ್ನ ತರ್ತಾ ಇರ್ತೀನಿ. ಮನೆಯಲ್ಲೇ ಎಲ್ಲ ರೀತಿ ಮನೆಯಲ್ಲೇ ಇರುವಂಥ ಒಂದು ಇಂಗ್ರೀಡಿಯೆಂಟ್ಸ್ ಆಯ್ತು, ಆಮೇಲೆ ಆಯುರ್ವೇದಿಕ್ ರೀತಿಯಾಗಿ ನಾವು ಯಾವ ರೀತಿ ನಾವು ಫೇಶಿಯಲ್ನ ಮಾಡ್ಕೋಬೋದು, ಎಲ್ಲನೂ ಫೇಶಿಯಲ್ ಮಾಡ್ಕೋಬೋದು, ಫೇಸ್ ಪ್ಯಾಕ್ ಹಾಕ್ಬೋದು, ಎಲ್ಲನೂ ನಾನು ನಿಮಗೋಸ್ಕರ ತರ್ತಾ ಹೋಗ್ತೀನಿ. ವಿಡಿಯೋನ ನೋಡ್ತಾ ಇರಿ, ಹಂಗೆ ಸಪೋರ್ಟ್ ಮಾಡ್ತಾ ಇರಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೆ ಬಹಳಷ್ಟು ಜನ ವಿಡಿಯೋ ನೋಡ್ತಿದ್ದೀರಿ. ನಮಗೆ ಗೊತ್ತಾಗುತ್ತೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರು ವಿಡಿಯೋ ನೋಡ್ತೀರಾ, ಅದು ನಮಗೆ ಗೊತ್ತಾಗುತ್ತೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿರೋ ಹಂಗೆ ಲೈಕ್ ಕೊಡ್ತಿರೋ ನಮಗೆ ಇನ್ನೂ ಪ್ರೋತ್ಸಾಹ ಸಿಗುತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನ ತರೋದಕ್ಕೆ. ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ರಿ ಅಂತ ಹೇಳೋದು ರಿಕ್ವೆಸ್ಟ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನಿಮ್ಮ ಒಂದು ಕಮೆಂಟು ಮತ್ತು ಲೈಕು ನಮಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ತರೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಒಳ್ಳೊಳ್ಳೆ ವಿಡಿಯೋಗಳನ್ನ ತರೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.